ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. 2024 ಮೇ ಒಳಗೆ ಮೇಷರಾಶಿಯವರಿಗೆ ಆಗುವ ಫಲ ಬಗ್ಗೆ ವಿಚಾರವನ್ನು ಮಾಡೋಣ. ವಿಶೇಷವಾಗಿ ಮೇಷರಾಶಿಯವರಿಗೆ ರವಿ ಉಚ್ಚಸ್ಥಾನದಲ್ಲಿ ಬರುವುದರಿಂದ ನಿಮ್ಮ ಮಹತ್ವ ಆಕಾಂಕ್ಷೆಗಳೆಲ್ಲವೂ ನೆರವೇರುವಂತಹ ಕಾಲವಾಗಿದೆ ಮತ್ತು ವಿಶೇಷವಾಗಿ ಒಳ್ಳೆಯ ಅಧಿಕಾರಗಳು ಸಿಗುವಂಥ ಕಾಲವಾಗಿದೆ ಮತ್ತು ಉತ್ತಮ ಅವಕಾಶಗಳು ಕೆಲಸದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ ಉತ್ತಮವಾದ ಅವಕಾಶಗಳು ವಿಶೇಷವಾಗಿ ದೊರೆಯುವಂತಹದ್ದು ರವಿಯ ಪ್ರಭಾವದಿಂದ. ಹಾಗಾಗಿ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನಡೀತದೆ. ಸ್ವಲ್ಪ ನೀವು ಕುಳಿತುಕೊಂಡು ಸರಿಯಾಗಿ ಯೋಚನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂತಹದ್ದು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಒಳ್ಳೆ ಶ್ರೀಮಂತಿಕೆಗೆ ಬರುವಂಥ ಯೋಗ ಚೆನ್ನಾಗಿದೆ. ಆಸ್ತಿಗಳು ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗುವಂಥ ಯೋಗ ಚೆನ್ನಾಗಿದೆ. ಸರ್ಕಾರ ಕೆಲಸ ಏನಿದ್ರೂ ಸಹ ಒಳ್ಳೆ ಅನುಕೂಲವಾಗ್ತದೆ ನಿಮಗೆ. ಮತ್ತು ಸ್ವಲ್ಪ ಹಣದ ವ್ಯಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಕೇರ್ಫುಲ್ಲಾಗಿರಬೇಕಾದ್ರೆ ಹಣ ಖರ್ಚಾಗಬೇಕು, ಯಾವುದಕ್ಕಾಗಬೇಕು ಅದಕ್ಕಾಗಬೇಕು. ಸುಮ್ಮನೆ ಅನ್ನೆಸರಿ ಹಣವನ್ನು ವ್ಯರ್ಥ ಮಾಡ್ಕೋಬಾರ್ದು. ಕಾರಣ ರಾಹು ಪ್ರಭಾವ ಇರ್ತದೆ ವ್ಯಯದಲ್ಲಿ. ಹಾಗಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡೋದು ಬಹಳ ಉತ್ತಮವಾದ ಫಲ ಸಿಗ್ತದೆ. ಮತ್ತು ಮೇ 14 ನಂತರ ಮತ್ತು ವ್ಯಯ ಸ್ವಲ್ಪ ಜಾಸ್ತಿ, ಸ್ವಲ್ಪ ಕೇರ್ಫುಲ್ಲಾಗಿರಿ ದುಡ್ಡು ಕಾಸಲು. ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಪ್ರೀತಿ ವಿಶ್ವಾಸ ಎಲ್ಲ ಕಡಿಮೆ ಇರ್ತದೆ ಈ ತಿಂಗಳಲ್ಲಿ. ಸ್ವಲ್ಪ ನೋಡ್ಕೋಬೇಕು. ಸೊ ಜಾಸ್ತಿ ಗಲಾಟೆ ಕದನಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಪತಿ ಪತ್ನಿಯರಲ್ಲಿ ಸ್ವಲ್ಪ ಆದಷ್ಟು ಶಾಂತಿಯನ್ನು ಕಾಪಾಡಿಕೊಂಡ್ರೆ ಬಹಳ ಉತ್ತಮ ಫಲ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಸ್ವಲ್ಪ ಶರೀರಕ್ಕೆ ಏಟಾಗ್ಬಿಡ್ತದೆ. ಆರೋಗ್ಯ ವಿಚಾರದಲ್ಲಿ ಶರೀರಕ್ಕೆ ಸ್ವಲ್ಪ ಗಾಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಆ ಗಾಯಗಳಾಗೆ ನೋಡ್ಕೋಬೇಕು. ಮತ್ತು ಶತ್ರುಗಳಿಂದ ಸ್ವಲ್ಪ ನಿಮ್ಮ ಮೇಲೆ ಅಪವಾದ ಬಂದ್ಬಿಡ್ತದೆ. ಕೇರ್ಫುಲ್ಲಾಗಿರ್ಬೇಕು. ಶತ್ರುಗಳು, ಸ್ನೇಹಿತರು ಸ್ವಲ್ಪ ಅಪವಾದವನ್ನು ಹೊರಿಸುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಮತ್ತು ಆ ಅಪವಾದ ಸುಳ್ಳು ಅಪವಾದಗಳು ಬೇರೆ ನಿಮ್ಮ ಮೇಲೆ. ಸರಿಯಾದ ತಪ್ಪೇನು ಮಾಡಿರಲ್ಲ, ಸುಳ್ಳು ಅಪವಾದವನ್ನು ಹಾಕುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ಮತ್ತು ಆದಷ್ಟು ಸ್ವಲ್ಪ ದುಷ್ಟ ಸಹವಾಸದಿಂದ ದೂರ ಇದ್ದುಬಿಡಿ. ನೀವು ಆದಷ್ಟು ಹಚ್ಕೊಳ್ಳೋಕೆ ಹೋಗಬೇಡಿ. ಕೆಟ್ಟವ್ರಿಗೆ ಗೊತ್ತಿದ್ದು ಸ್ವಲ್ಪ ಆದಷ್ಟು ಆ ವಿಚಾರದಲ್ಲಿ ಹೋಗಬಾರ್ದು. ಮತ್ತು ಪತಿ ಪತ್ನಿಯರಿಗೆ ಸ್ವಲ್ಪ ಈ ತಿಂಗಳ ನಂತರ ಸುಖಮಯವಾದ ಜೀವನ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಹೊಂದಾಣಿಕೆ, ಬೆಳವಣಿಗೆ, ಕುಟುಂಬದ ಅಭಿವೃದ್ಧಿ ಇವೆಲ್ಲ ಬಹಳ ಅನುಕೂಲವಾಗ್ತದೆ. ಮತ್ತು ಸಾಲದ ವ್ಯವಹಾರಕ್ಕೆ ಯಾರಿಗೂ ಹೋಗಬೇಡಿ. ಯಾಕಂದರೆ ಯಾರಿಗೆ ಏನೇ ಸಾಲ ಕೊಟ್ಟರು ವಾಪಸ್ ಬರೋದು ಬಹಳ ಕಡಿಮೆ ನಿಮಗೆ ಮೇ ತಿಂಗಳಲ್ಲಿ. ಹಾಗಾಗಿ ಸಾಲವನ್ನು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬಾರ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಆವಾಗ ಕಾಣಿಸ್ಕೊತಾ ಇರ್ತದೆ. ಅದನ್ನು ಸ್ವಲ್ಪ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ, ಅನುಕೂಲವಾಗ್ತದೆ. ನಿಮ್ಮ ವಾಕ್ಚಾತುರ್ಯಗಳಿಂದ ನಿಮ್ಮ ಕೆಲಸಗಳೆಲ್ಲ ಬೇಗ ಆಗುವಂತಹ ಯೋಗ ಚೆನ್ನಾಗಿದೆ. ಅಂದರೆ ಈ ತಿಂಗಳಲ್ಲಿ ನೀವು ಮಾತಾಡೋ ರೀತಿ, ನಡ್ಕೊಳ್ಳುವಂಥ ರೀತಿ ಭಾಳ ಉತ್ತಮ. ಹಾಗಾಗಿ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗುವಂತಹ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಈ ಮಾತುಕತೆ, ವಿಚಾರ, ವ್ಯವಹಾರಗಳಿಂದ ಸಂಪಾದನೆಯೂ ಜಾಸ್ತಿ ಆಗುವಂತಹ ಯೋಗ ಚೆನ್ನಾಗಿದೆ. ದುಡ್ಡು ಸಹ ವಿಶೇಷವಾಗಿ ಬಂದು ಸೇರ್ತದೆ. ಮತ್ತು ವಿಶೇಷ ಸಂತಾನ ಅಪೇಕ್ಷೆಗಳಿಗೆ, ಯಾರಿಗೆ ಸಂತಾನವನ್ನು ಅಪೇಕ್ಷೆ ಪಡ್ತಿದ್ದರೆ ಅಂಥವರಿಗೆಲ್ಲ ಶುಭ ಸುದ್ದಿ ಬರುವಂತಹ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವ್ಯಾಪಾರಿಗಳಿಗೆ ವಿಶೇಷವಾಗಿ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಜಾಸ್ತಿ. ಸೊ ಅದು ಒಳ್ಳೆಯ ಫಲವನ್ನು ಕೊಡ್ತಾನೆ ಭಗವಂತ. ಅದನ್ನು ಸರಿ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾಕೆಂದರೆ ಗುರು ಒಳ್ಳೆಯ ಫಲ ಕೊಡ್ತಾ ಇದ್ದಾನೆ. ಸೊ 2ನೇ ಮನೆ ಗುರು ಪ್ರವೇಶ ಮಾಡೋದ್ರಿಂದ ವಿಶೇಷವಾದ ಧನಲಾಭಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು. ಮತ್ತು ಮಕ್ಕಳ ವಿಚಾರ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ನೀವು. ಸೊ ಅವ್ರು ಏನು ಓದ್ತಾ ಇದ್ದಾರಾ, ಬೆಳೀತಾ ಇದ್ದಾರಾ, ವಿಚಾರ ಏನು, ವ್ಯವಹಾರಗಳೇನು ಸ್ವಲ್ಪ ತಿಳ್ಕೊಂಡು ಮಕ್ಕಳ ಬಗ್ಗೆ ಎಚ್ಚರವನ್ನು ವಹಿಸುವಂತಹದ್ದು ಬಹಳ ಉತ್ತಮ ಫಲ. ವಿಷಯ ನಿಮ್ಮ ಅಭಿವೃದ್ಧಿಗೆ, ಈ ಎಲ್ಲ ಕೆಲಸ ಕಾರ್ಯಗಳಿಗೆ, ಆರೋಗ್ಯ ಅಭಿವೃದ್ಧಿಗೆ, ವ್ಯವಹಾರ ಅಭಿವೃದ್ಧಿಗೆ ಮುಖ್ಯವಾಗಿ ನೀವು ಈ ಸಲ ಸ್ವಲ್ಪ ಶನಿ ಶಾಂತಿನ ಮಾಡುವಂತಹದ್ದು ಅಥವಾ ಎಳ್ಳೆಣ್ಣೆ ದಾನ ಕೊಡುವಂತಹದ್ದು ಮತ್ತು ಆಂಜನೇಯ ಗುಡಿಗೆ ನಮಸ್ಕಾರ ಮಾಡಿ ಬರುವಂತಹದ್ದು. ಹೀಗೆ ಶನೇಶ್ವರನ ಪೂಜೆ, ಆಂಜನೇಯನ ಪೂಜೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮುಗಿತದೆ. ಹಾಗಾಗಿ ನಿಮಗೆ ಮೇಷರಾಶಿಯವರಿಗೆ ಮೇ ತಿಂಗಳು ಶುಭದಾಯಕವಾಗಿದೆ ಅಂತ ತಿಳಿಸ್ಬೋದು. ನಮಸ್ಕಾರಗಳು.